हाय हेलो स्टूडेंट्स, मैं आज आपको पढ़ा रही हूँ 9वीं कक्षा के 5वीं चैप्टर मौसी। इसके लेखक है भीष्म साहनी। ये संकलित अंश है। और पहले देंगे लेखक परिचय और शब्दार्थ। लेखक परिचय। भीष्म साहनी सन 1915 अगस्त 7 को रावलपिंडी में भीष्म साहनी का जन्म हुआ। एमए पीएचडी तक उन्होंने शिक्षा पाई है। साहनी जी हिंदी, अंग्रेजी, संस्कृत और रूसी, पंजाबी आदि भाषाओं के ज्ञाता है। इन भाषाओं की इतनी अनेक रचनाएं प्रकट हुई है। विशेषकर आम आदमी का जीवन इनकी रचनाओं में अंकित हुआ है। झरोखे, खड़िया, थॉमस, बसंती आदि इनके उपन्यास है। भाग्यरेखा, भटकती राख, वांचू, शोभा यात्रा आदि कहानी संग्रह है। भीष्म साहनी जी ने जीवनीय भी लिखी है। यथा भाई बलराज, अपनी बात, कबीरा खड़ा बाजार में, माधवी, मुआवजे आदि नाटक है। साहनी जी शिरोमणि पुरस्कार, साहित्य अकादमी पुरस्कार, सोवियत लैंड नेहरू पुरस्कार इत्यादि से शोभित है। ठीक है, इसके बारे में आपको सभी पता चले ना। अभी देखें इस पाठ के शब्दार्थ। मौसी माता की बहन, उम्र, आयु, वय, साथ देना, सहायता करना, फाटक, मुख्य द्वारा, कंधा, भुजा, बस्ता, थैली, मोहल्ला, शहर या कब्जे का एक भाग, घेरना, किसी को चारों ओर से बांधना, सुತ್ತುವರಿಯುವುದು, दोपहर, मध्याह्न, ढलना, बीतना, नीम का पेड़, ಬೇವಿನ ಮರ, ತಲೆ, ನೀಚೆ ಅಂದರೆ ಕೆಳಗಡೆ ಅಂತ, ಚುಟ್ಕುಲ, ಮಜೇದಾರ್ ಬಾತ್, ಲತಾಫಾ, ನಗೆಹನಿ ಅಂದರೆ ಹಾಸ್ಯಗಳು ಅಂತ, ಪಹೇಲಿಯಾ, ಕಿಸಿ ಬಾತ್ ಕೋ ಗುಮಾ ಫಿರಾಕರ್ ಕಹನ ಅಂದರೆ ಒಗಟುಗಳು ಸುತ್ತಿ ಬಳಸಿ ಹೇಳೋ ಅಂಥದ್ದು, ಮಾಲೂಮ್, ಜಾನ್ಕಾರಿ, ಸೂನಾ, ಖಾಲಿ, खोजना, ढूंढना, मकान, घर, टेका, ठहरने की जगह, टिटक कर, सहसा रुक जाना, फुल, सेतु, आंखें भर आना, दुखी होना, बीमार, रोगी, तबीयत, स्वास्थ्य, खाट, ಚಾರ್ಪಾಯಿ ಅಂದರೆ ಮಂಚ ಅಂತ, ದರಿ, ಬಿಚಾವನ್ ಅಂದರೆ ಜಮಖಾನ ಅಥವಾ ಬೆಡ್ ಸ್ಪ್ರೆಡ್ ಇರುತ್ತಲ್ಲ ಅದು, ಕಟೋರ, ಪ್ಯಾಲ ಅಂದರೆ ಬಟ್ಲು, ಬಿನತಿ, ಪ್ರಾರ್ಥನಾ ಅಂದರೆ ರಿಕ್ವೆಸ್ಟ್, ಕೋಟ್ರಿ, ಛೋಟಾ ಕಮರ ಅಂದರೆ ಸಣ್ಣ ರೂಮು, ಚಕ್ಕರ್, ಕಾಟ್ನ, ಗೂಮ್ನ ಅಂದರೆ ಸುತ್ತಾಡೋದು ಅಂತ. अभी देखें इंट्रोडक्शन। आशय। प्रस्तुत पाठ में मौसी के निस्वार्थ सेवा मनोभाव का ಚಿತ್ರಣ है. ಅಂದರೆ ಈ ಪಾಠದಲ್ಲಿ ಮೌಸಿ ಇರ್ತಾರೆ, ಅವರ ಒಂದು ನಿಸ್ವಾರ್ಥ ಸೇವೆಯ ಒಂದು ಚಿತ್ರಣವನ್ನು ಇಲ್ಲಿ ನಾವು ನೋಡ್ಬೋದು. इस कहानी से बच्चों को परोपकार, बड़े बुजुर्गों के प्रति आदर और असहायकों की मदद करने की प्रेरणा मिलती है. ಈ ಪಾಠದಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ಮಕ್ಕಳಲ್ಲಿ ದೊಡ್ಡವ್ರ ಬಗ್ಗೆ ಇರುವಂತಹ ಕಾಳಜಿ, ಮತ್ತು ವಯಸ್ಸಾದವರು, ಕೈಲಾಗದವ್ರಿಗೆ, ಅಸಹಾಯಕರಿಗೆ ಸಹಾಯ ಮಾಡುವಂತಹ ಒಂದು ಪ್ರೇರಣೆ ಈ ಪಾಠದಿಂದ ಸಿಗುತ್ತೆ. ನೋಡೋಣ, ತುಂಬ ಚೆನ್ನಾಗಿದೆ ಈ ಕತೆ, ಎಲ್ಲ ಕೇಳಿ. उस औरत को सभी मौसी कहकर पुकारते थे. ಅಲ್ಲಿ ಒಬ್ಬರು ಮಹಿಳೆ ಇರ್ತಾರೆ, ವಯಸ್ಸಾಗಿರುತ್ತೆ ಸ್ವಲ್ಪ, ಅಜ್ಜಿಯವರು. ಅವ್ರನ್ನ ಎಲ್ಲರೂ ಮೌಸಿ ಅಂತ ಕರೀತಾರೆ. ಮೌಸಿ ಅಂದರೆ ತಾಯಿ, ನಮ್ಮ ತಾಯಿಗೆ ತಂಗಿ, ಅಕ್ಕ ಇರ್ತಾರಲ್ಲ, ಅವರನ್ನ ನಾವು ಮೌಸಿ ಅಂತ ಕರಿಬೋದು. ತಂದೆಗೆ ಅಕ್ಕ ಅಥವಾ ತಂಗಿ ಇದ್ದರೆ ಅವ್ರನ್ನ ಬುವಾ ಅಂತ ಕರಿತೀವಿ. ಇಲ್ಲಿ ಮೌಸಿ ಬಗ್ಗೆ ನೋಡೋಣ. बच्चे भी और बड़ी उम्र के लोग भी, ಮೌಸಿ ಸಬ್ಕೋ ಮಾ ಕೆ ಜೈಸೆ ಪ್ಯಾರಿ ಬನಿ ಥಿ. ದೊಡ್ಡವ್ರು ಇರಲಿ ಚಿಕ್ಕವ್ರು ಇರಲಿ ಎಲ್ರಿಗೂ ಆ ಮೌಸಿ ತುಂಬ
ಪ್ರೀತಿ ಪಾತ್ರರಾಗಿರ್ತಾರೆ. ಸಬ್ಕೆ ಸುಖ ದುಃಖಕ್ಕೆ ಸಮಯ್ ಮೇ ಸಾಥ್ ದೇತಿ ಅವ್ರೇನು ಮಾಡ್ತಿದ್ರು ಎಲ್ರಿಗೂ ಸುಖ ದುಃಖಗಳಲ್ಲೂ ಸುಖ ದುಃಖಗಳ ಸಂದರ್ಭದಲ್ಲಿ ಜೊತೆಯಾಗಿ ಇರ್ತಿದ್ರಂತೆ. ಯಾರು? ಮೌಸಿ. ಬಚ್ಚೋं के लिए तो वह ಸೇವಾ ಕಿ ಮೂರ್ತಿ ಬನೀತಿ. ಅವರು ಮಕ್ಕಳ ಪಾಲಿಗೆ ಏನಾಗಿದ್ರು, ಒಂದು ಸೇವೆ ಮಾಡುವಂಥ ಸೇವಾ ಮೂರ್ತಿ ಆಗಿರ್ತಾರೆ. प्रतिदिन दोपहर होते होते मौसी स्कूल के फाटक पर ಪहुಂಚ್ ಜಾತಿ ತಿ. ದಿನಾಗಲೂ ಮಧ್ಯಾಹ್ನದ ಹೊತ್ತು ಮೋಸಿ ಎಲ್ಲೋಗ್ತಿದ್ರು? ಸ್ಕೂಲಿನ ಮುಖ್ಯ ದ್ವಾರ ಅಂದರೆ ಮೈನ್ ಡೋರ್ ಇದೆಯಲ್ಲ, ಅಲ್ಲೋಗಿ ನಿಂತ್ಕೊಬಿಡ್ತಿದ್ರಂತೆ. ಏನಕ್ಕೆ? ಮಕ್ಕಳು ಸ್ಕೂಲು ಲಂಚಿಗೆ ಬಿಡ್ತಾರಲ್ಲ, ಅವಾಗ ಮಕ್ಕಳೆಲ್ಲ ಬರ್ತಾರೆ ಅಂತ ಅಲ್ಲೋಗಿ ಮಧ್ಯಾಹ್ನದ ಹೊತ್ತು ನಿಂತ್ಕೊಳ್ತಿದ್ರಂತೆ ಸ್ಕೂಲ್ ಹತ್ರ. ಜೈಸೆ ಹಿ ಚುಟ್ಟಿ ಕಿ घंटी बजती वैसे ही बच्चे भागते हुए बाहर निकलते और मौसी के कंधों पर अपने अपने बस्ते ढाल देते. ಅವ್ರೇನು ಮಾಡ್ತಿದ್ರಂತೆ, ಬೆಲ್ ಆಗಿದ ತಕ್ಷಣ, ಸ್ಕೂಲ್ ಬೆಲ್ ಮಾಡಿದ ತಕ್ಷಣ ಎಲ್ಲರೂ ಓಡಿ ಬಂದು ಅವ್ರ ಬ್ಯಾಗುಗಳನ್ನೆಲ್ಲ ಅಜ್ಜಿದು ಭುಜದ ಮೇಲೆ ಹಾಕ್ಬಿಟ್ಟು ಅವ್ರ ಸುತ್ತಲ ನಿಂತ್ಕೊಂಡ್ಬಿಡ್ತಿದ್ರಂತೆ. ಮೊಹಲ್ಲೆ ಕೆ ಸಭಿ ಬಚ್ಚೆ ಉಸೆ ಗೇರೇ ರಹತೆ. ಅಲ್ಲಿಂದ ಆ ಏರಿಯಾ ಎಲ್ಲ ಮಕ್ಕಳು ಬಂದು ಅವ್ರ ಸುತ್ತಲೂ ನಿಂತ್ಕೊಂಡ್ಬಿಡ್ತಿದ್ರಂತೆ ನಾಲ್ಕು ಕಡೆನೂ. ದೋಪಹರ್ ಡಲ್ನೆ ಪರ್ ಮೌಸಿ ನೀಮ್ಕೆ ಪೇಡ ತಲೆ ಜಾ ಪಹುಂಚ್ತಿ. ಮಧ್ಯಾಹ್ನದೊತ್ತು ಏನು ಮಾಡ್ತಿದ್ರಂತೆ ಮೌಸಿ? ಅಲ್ಲೊಂದು ಬೇವಿನ ಮರ ಇತ್ತಂತೆ, ಆ ಬೇವಿನ ಮರದ ಕೆಳಗಡೆ ಹೋಗಿ ಕೂತ್ಕೊಬಿಡ್ತಿದ್ರಂತೆ. ಜಹಾ ಸಭಿ ಬಚ್ಚೆ ಕೇಲ್ತೇತೆ ಖೇಲ ಕರ್ತೇತೆ. ಅಲ್ಲಿ ಎಲ್ಲ ಮಕ್ಕಳು ಅಲ್ಲಿ ಕೆಳಗಡೆ ಹೋಗಿ ಆ ಬೇವಿನ ಮರದ ಕೆಳಗಡೆ ಆಟ ಆಡ್ತಿದ್ರಂತೆ. ಮೌಸಿ ಕೋ ಬಚ್ಚೋಂ ಕೆ ಸಾಥ್ ಖೇಲ್ನಾ ಉನ್ಹೇ ಕಹಾನಿಯಾ ಚುಟ್ಕುಲೆ ಅವ್ರ ಪಹೇಲಿಯಾ ಸುನಾನಾ ಬಹುತ್ ಪಸಂದ್ ತಾ. ಅವ್ರಿಗೆಲ್ಲ ಮೌಸಿ ಏನು ಮಾಡ್ತಿದ್ರು? ಆಟ ಆಡಿಸ್ತಿದ್ರು, ಮತ್ತು ಕತೆಗಳನ್ನ ಹೇಳಿಸ್ತಾ ಇದ್ರು, ಮತ್ತು ಹಾಸ್ಯಗಳು, ಚುಟ್ಕುಲೆ ಅಂದರೆ ಹಾಸ್ಯಗಳು, ನಗೆ ಹನಿಗಳನ್ನು ಹೇಳ್ಕೊಡ್ತಾ ಇದ್ರಂತೆ. ತೋತಾ ತೋತಿ ಕಹಾನಿ ಅಂದರೆ ಈ ಗಿಳಿಗಳಿಗೆ ಗಿಳಿಯ ಒಂದು ಕತೆ ಹೇಳ್ತಿದ್ರಂತೆ. ಕಾಟ್ಕೆ ಗೋಡೆ ಕಿ ಕಹಾನಿ ಮತ್ತು ಕುದುರೆ ಕತೆ. ವೀರೋಚಿತ್ ಕಹಾನಿ ಅಂದರೆ ಶೌರ್ಯ ಮೆರೆಯುವಂಥ ವೀರತನದ ಕತೆಗಳನ್ನೆಲ್ಲ ಕಹಾನಿ ಆದಿ ಸುನಾತಿತಿ. ಈ ಥರ ರಾಜರ ಕತೆಗಳು, ಅಜ್ಜಿ ಕತೆ, ಪಕ್ಷಿಗಳ ಕತೆ, ಇದನ್ನೆಲ್ಲ ಮೌಸಿ ಮಕ್ಕಳಿಗೆ ಹೇಳ್ಕೊಡ್ತಿದ್ರಂತೆ. मौसी बच्चों को खिलाने के लिए अपने पास चने टिकिया मूंगफली आदि कुछ ना कुछ ರಕ್ತಿ ತಿ. ಮೌಸಿ ಏನು ಮಾಡ್ತಿದ್ರಂತೆ? ಮಕ್ಕಳಿಗೆ ತಿನ್ನೋಕೆ ಕೊಡೋಕ್ಕೋಸ್ಕರ ಏನಾದರೂ ಒಂದು ತಗೊಂಡು ಬಂದಿರ್ತಾ ಇದ್ರಂತೆ. ಇದು ಪೆಪ್ಪರ್ಮೆಂಟು, ಚಾಕ್ಲೇಟು, ಅಥವಾ ಮೂಂಗ್ಫಲಿ ಅಂದರೆ ಕಡಲೆ ಬೀಜ, ಚೆನೆ ಅಂದರೆ ಕಾಬೂಲ್ ಕಡಲೆ, ಆ ಥರದ್ದು ಏನಾದರೂ ಒಂದು ಅವ್ರ ಕೈಯಲ್ಲಿ ಇಟ್ಕೊಂಡೇ ಬರ್ತಿದ್ರಂತೆ ಮಕ್ಕಳಿಗೆ ಕೊಡೋಕ್ಕೆ, ತಿನ್ನೋದಕ್ಕೆ. ಬಚ್ಚೋं से अपने ಬೇಟೆ ಬೇಟಿಯೋ ಜೈಸೆ ಪ್ಯಾರ್ ಕರ್ತಿತಿ. ಆ ಮಕ್ಕಳನ್ನೆಲ್ಲ ಅವ್ರು ಯಾವ ರೀತಿ ಪ್ರೀತಿಸ್ತಿದ್ರೋ ಅವ್ರ ಮಕ್ಕಳು ತನ್ನ ಸ್ವಂತ ಮಕ್ಕಳ ಥರ ಪ್ರೀತಿ ಮಾಡ್ತಿದ್ರಂತೆ. ಏಕ್ ದಿನ್ ಜಬ್ ಸ್ಕೂಲ್ ಕಿ ಚುಟ್ಟಿ ಹುಯಿ ಬಚ್ಚೆ ಬಸ್ತೆ ಉಠಾಕರ್ ಬಾಹರ್ ನಿಕ್ಲೆ ತೋ ಮೌಸಿ ಫಾಟಕ್ ಪರ್ ನಹಿ ಮಿಲಿ. ಒಂದಿನ ಏನಾಗುತ್ತಂತೆ, ಬೆಲ್ ಹೊಡೆಯುತ್ತಂತೆ. ಆಗ ಮಕ್ಕಳೆಲ್ಲ ಸ್ಕೂಲ್ ಬ್ಯಾಗ್ ತೊಗೊಂಡು ಹೊರಗಡೆ ಬರ್ತಾರಂತೆ ಮಾಮೂಲಿ ಪ್ಲೇಸ್ಗೆ. ಅಲ್ಲಿ ಮೌಸಿ ಇರೋದಿಲ್ಲ. ಆಗ ಶಾಮ್ ಕೋ ಬಚ್ಚೆ ಖೇಲ್ನೆ ಕೆ ಲಿಯೆ ನಿಕ್ಲೆ ತೋ ಮೌಸಿ ಪೇಡ್ ಕೆ ನೀಚೆ ಬಿ ನಹಿ ಥಿ. ಮತ್ತು ಸಂಜೆ ಬೆಲ್ ಮಾಡ್ತಾರಲ್ಲ, ಆಗ್ಲೂ ಹೋಗಿ ಮಾಮೂಲಿ ಪ್ಲೇಸಲ್ಲಿ ನೋಡ್ತಾರಂತೆ, ಬೇವಿನ ಮರದ ಕೆಳಗಡೆ, ಆಮೇಲೆ ಮೈನ್ ಡೋರ್ ಹತ್ರ ಎಲ್ಲೂ ಅಜ್ಜಿ ಇರೋದಿಲ್ವಂತೆ ಮೌಸಿ. ಕಿಸಿ ಕೋ ಬಿ ಮಾಲೂಮ್ ನಹಿ ತಾ ಕಿ ಮೌಸಿ ಕಹಾ ಗಯಿ ಹೇ. ಮೌಸಿ ಎಲ್ಲೋಗಿದ್ರು ಅಂತ ಯಾವ ಮಕ್ಳಿಗೂ ಗೊತ್ತಿರಲ್ವಂತೆ. ಕೈ ದಿನ ಬೀತೆ ಗಯೆ ಪರ್ ಮೌಸಿ ಕಾ ಕುಚ್ ಪತಾ ನಹಿ ಚಲಾ. ಉಸ್ಕೆ ಬಿನಾ ಸಾರಾ ಮೊಹಲ್ಲಾ ಸುನಾ ಲಗ್ತಿ ತಿ. ತುಂಬ ದಿನಗಳಾಗೋಗುತ್ತಂತೆ, ಮೌಸಿ ಎಲ್ಲೂ ಕಾಣೋದೇ ಇಲ್ವಂತೆ. ಆದರೆ ಆ ಮೌಸಿ ಇಲ್ಲದೆ ಅಲ್ಲೆಲ್ಲ ತುಂಬ ಖಾಲಿ ಅನ್ನಿಸ್ತಾ ಇರುತ್ತಂತೆ. ಏಕ್ ದಿನ ಬಚ್ಚೆ ಮೌಸಿ ಕಿ ಖೋಜ್ ಮೇ ಘೂಮ್ ರಹೇತೆ. ಒಂದಿನ ಏನಾಗುತ್ತಂತೆ, ಮಕ್ಕಳಿಗೆಲ್ಲ ಬೇಜಾರಾಗುತ್ತೆ ಮೌಸಿ ಇಲ್ಲದೆ. ಅದಕ್ಕೆ ಮೌಸಿನ ಹುಡುಕಬೇಕು ಅಂತ ಮಕ್ಕಳು ಹೊರಡ್ತಾರಂತೆ. ತಭಿ ಏಕ್ ಮಕಾನ್ ಕೆ ಅಂದರ್ ಸೆ ಊಂಚಿ ಆವಾಜ್ ಸುನಾಯಿ ದಿ. ಆಗ ಹೋಗ್ತಾ ಇರಬೇಕಾದ್ರೆ ಹುಡುಕೊಂಡು ಒಂದು ಮನೆಯಲ್ಲಿ ತುಂಬ ಏರು ಧ್ವನಿಯಲ್ಲಿ ಮಾತುಗಳು ಬರ್ತಾ ಇರುತ್ತಂತೆ, ಜೋರು ಧ್ವನಿಯಲ್ಲಿ. ಏನಂತ? ಹಮ್ನೆ ಟೇಕಾ ತೋ ನಹಿ ಲೇ ರಖಾ ಹೇ ಮೌಸಿ, 20 दिन से तुम यहाँ हो, अब तुम किसी
ದೂಸರೆ ಕೆ ಘರ್ ಚಲಿ ಜಾವೋ. ಏನಂತ ಬರ್ತಿರತ್ತಂತೆ ಮಾತು ನೋಡಿ, ಇನ್ನು ನಾವು ನಿಮ್ಮನ್ನು ಇಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಆಶ್ರಯ ಕೊಡೋಕ್ಕಾಗಲ್ಲ. ನೀವು 20 ದಿನದಿಂದ ಇಲ್ಲೇ ಇದ್ದೀರಾ, ಇನ್ನು ಮುಂದೆ ನೀವು ಬೇರೆ ಎಲ್ಲಾದರೂ ಹೋಗಿ ಬೇರೆ ಕಡೆ ನಿಮ್ಮ ಆಶ್ರಯವನ್ನು ಪಡ್ಕೊಳ್ಳಿ ಅಂತ ಜೋರಾಗಿ ಹೇಳ್ತಾ ಇರ್ತಾರಂತೆ. ಆ ಮಾತು ಈ ಮಕ್ಕಳು ಸ್ಟೂಡೆಂಟ್ಸ್ ಕಿವಿಗೆ ಬೀಳುತ್ತಂತೆ. ಮೌಸಿ ಕಾ ನಾಮ್ ಸುನ್ಕರ್ ಬಚ್ಚೆ ಟಿಟಕರ್ ಕಡೆ ಹೋ ಗಯೆ. ಆ बंद दरवाजे की दरार में से झांक कर देखा तो मौसी एक ಕಾಟ್ ಪರ್ ಲೇಟಿ ಥी. ಅವಾಗೇನಾಗುತ್ತಂತೆ, ಅಜ್ಜಿ ಮೌಸಿ ಇಲ್ಲೇ ಈ ಮನೆಯಲ್ಲೇ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಹೋಗಿ ಆ ಮಕ್ಕಳು ಇಣುಕು ನೋಡ್ತಾರಂತೆ. ಒಳಗಡೆ ಮೌಸಿ ಒಂದು ಕಾಟ್ ಮೇಲೆ ಮಲ್ಕೊಂಡಿರ್ತಾರಂತೆ, ಮಂಚದ ಮೇಲೆ. ಉಸ್ಕೆ ಉಸ್ಕೆ ಬಾಲ್ उलझे हुए और चेहरा सूखा हुआ था. मौसी को ऐसी स्थिति में देखकर बच्चों को बहुत दुख हुआ और गुस्सा आया. ಅವರ ತಲೆ ಎಲ್ಲ ಕೆದ್ರಕೊಂಡಿರುತ್ತೆ, ಮತ್ತು ಮುಖ ಎಲ್ಲ ಒಣಗೋಗಿರುತ್ತೆ, ಸುಸ್ತಾಗಿ ಒಂಥರ ಬೇಜಾರಾಗಿ ಮಲಗಿರ್ತಾರಂತೆ. ಆ ಮೌಸಿ ಆ ಸ್ಥಿತಿನ ನೋಡಿ ಮಕ್ಕಳಿಗೆಲ್ಲ ತುಂಬ ಬೇಜಾರಾಗುತ್ತೆ, ದುಃಖ ಆಗುತ್ತೆ, ಮತ್ತು ಕೋಪನೂ ಬರುತ್ತಂತೆ. दूसरे दिन बच्चे हॉकी मैच खेल कर लौट रहे थे तो रास्ते में पुल के पास मौसी बैठी नज़र आई. ನೆಕ್ಸ್ಟ್ ದಿನ ಏನಾಗುತ್ತಂತೆ, ಮಕ್ಕಳೆಲ್ಲ ಹಾಕಿ ಮ್ಯಾಚ್ ಆಡಿಬಿಟ್ಟು ವಾಪಸ್ ಬರ್ತಾ ಇರಬೇಕಾದ್ರೆ ಒಂದು ರಸ್ತೆ ಪಕ್ಕದಲ್ಲಿ ಪ್ಲೇಸ್ ಇರುತ್ತೆ, ಅಲ್ಲಿ ಅಜ್ಜಿ ಕೂತ್ಕೊಂಡಿರೋದು ಕಾಣಿಸುತ್ತಂತೆ. ಉಸ್ಕೆ ಪಾಸ್ ಏಕ್ ಛೋಟಿ ಸಿ ಗಟ್ರಿ ಅವ್ರ ಲಾಟಿ ಬಿ ಥಿ. ಅವ್ರ ಹತ್ರ ಒಂದು ಸಣ್ಣ ಬಟ್ಟೆ ಗಂಟು ಮತ್ತು ಒಂದು ಕೋಲ್ ಮಾತ್ರ ಇರುತ್ತಂತೆ. ಮೌಸಿ ಕೋ ದೇಕರ್ ಸಬ್ ಉಸೆ ಗೇರ್ ಕರ್ ಪ್ರಶ್ನೆ ಪೂಚ್ನೆ ಲಗೆ. ಅವರನ್ನು ನೋಡಿದ ತಕ್ಷಣ ಮಕ್ಕಳು ಏನು ಮಾಡ್ತಾರೆ, ಹೋಗಿ ಅವ್ರ ಸುತ್ತ ಕೂತ್ಕೊಂಡು ಏನೇನೋ ಪ್ರಶ್ನೆಗಳನ್ನು ಕೇಳ್ತಾರಂತೆ. ಏನಂತ, ತು ಇತನೇ ದಿನ್ ಕಹಾ ಥಿ ಮೌಸಿ, ಯಹಾ ಕ್ಯೋಂ ಬೇಟಿ ಹೋ. ಏಕ್ ನೇ ಪೂಛಾ ಮೈ ಯಹಾ ಸೆ ಜಾ ರಹಿ ಹೂಂ ಬೇಟಾ. ಒಬ್ಬ ಕೇಳ್ತಾನಂತೆ, ಮೌಸಿ ನೀವು ಇಷ್ಟು ದಿನ ಎಲ್ಲಿದ್ರಿ, ಯಾರ ಮನೇಲಿದ್ರಿ, ಇಲ್ಲಿ ಯಾಕೆ ಕೂತ್ಕೊಂಡಿದ್ದೀರಾ ಅಂತ ಹೇಳಿದಾಗ ಅಜ್ಜಿ ಮೌಸಿ ಹೇಳ್ತಾರಂತೆ, ಬೇಟಾ ಮೈ ಜಾ ರಹಿ ಹೂಂ, ಮೈ ಯಹಾ ಸೆ ಜಾ ರಹಿ ಹೂಂ, ನಾನು ಇಲ್ಲಿಂದ ಹೋಗ್ತಾ ಇದ್ದೀನಪ್ಪ ಅಂತ ಹೇಳ್ತಾರಂತೆ ಮೌಸಿ. ಕಹತೆ ಹುಯೆ ಮೌಸಿ ಕಿ ಆಂಖ್ ಬರ್ ಆಯಿ. ಹಂಗೆ ಹೇಳಿದ ತಕ್ಷಣ ಅವ್ರ ಕಣ್ಣುಗಳಲ್ಲಿ ನೀರು ತುಂಬಿ ಬರುತ್ತೆ. ತು ತೋ ಬೀಮಾರಿ ಥಿ ಮೌಸಿ, ತಬಿಯತ್ ಕೈಸಿ ಹೈ. ಬಲ್ದೇವ್ನೇ ಪೂಛಾ. ಬಲ್ದೇವ್ ಕೇಳ್ತಾನಂತೆ, ನಿಮಗೆ ತುಂಬ ಹುಷಾರಿರ್ಲಿಲ್ವಲ್ಲ, ನೀವು ಇವಾಗ ಹೆಂಗಿದ್ದೀರಾ, ಇವಾಗ ನಿಮ್ಮ ತಬಿಯತ್ತು ಹೇಗಿದೆ ಅಂತ ಕೇಳ್ತಾನಂತೆ. ಬೇಟಾ ಮೇ ಟೀಕ್ ಹೋ ಗೈ ಹೂಂ, ಅಪ್ನಾ ಗಾಂವ್ ಜಾ ರಹಿ ಹೂಂ. ಮಗು ನಾನೀಗ ಚೆನ್ನಾಗಿದ್ದೀನಿ, ನನಗೇನು ತೊಂದರೆ ಇಲ್ಲ, ನಾನು ನಮ್ಮೂರಿಗೆ ಹೊರಟೋಗ್ತಾ ಇದ್ದೀನಿ ಅಂತ ಮೌಸಿ ಹೇಳ್ತಾರಂತೆ. हम तुझे कहीं नहीं जाने देंगे मौसी, सब ने एक स्वर में कहा. मौसी की आंखों में आंसू ಛಲಕ್ ಹುಟ್ಟೆ. ಆವಾಗ ಮಕ್ಕಳೆಲ್ಲ ಏನು ಮಾಡ್ತಾರಂತೆ, ಮೌಸಿ ನಾವು ನಿಮ್ಮನ್ನು ಎಲ್ಲೂ ಹೋಗೋಕೆ ಬಿಡೋದಿಲ್ಲ ಅಂತ ಹೇಳಿದಾಗ ಆ ಮೌಸಿಗೆ ಕಣ್ಗಳಲ್ಲಿ ನೀರು ತುಂಬಿ ಬರುತ್ತಂತೆ. दुकान के सामने एक काट बिछाती 2-3 लड़के भाग कर काट उठा ले आया. उस पर मौसी को जबरदस्ती बैठा दिया. काट को सीधे नीम के पेड़ के नीचे ಲೇ ಆಯೆ. ಅವಾಗೇನು ಮಾಡ್ತಾರಂತೆ, ಅಲ್ಲಿ ಯಾವುದೋ ಒಂದು ಅಂಗಡಿ ಇರುತ್ತೆ, ಅಂಗಡಿ ಎದುರುಗಡೆ ಒಂದು ಕಾಟ್ ಇರುತ್ತಂತೆ, ಮಂಚ. ಅದನ್ನು ತಗೊಂಡು ಬಂದು ಅಜ್ಜಿ ಮುಂದೆ ಇಬ್ಬರು ಮೂವರು ಮಕ್ಕಳು ಹೋಗಿ ಅದನ್ನು ತಗೊಂಡು ಬಂದುಬಿಟ್ಟು ಆ ಮಂಚದ ಮೇಲೆ ಅಜ್ಜಿನ ಎತ್ತಿ ಕೂರಿಸ್ಬಿಟ್ಟು ಅದನ್ನು ತಗೊಂಡು ನೀಮ್ ಪೇಡ್ ಇದೆಯಲ್ಲ, ಅಂದರೆ ಬೇವಿನ ಮರದ ಕೆಳಗಡೆ ತಂದು ಇಡ್ತಾರಂತೆ ಆ ಕಾಟ್ನ. ಕನ್ಹಯ್ಯ ಭಾಗ್ಕರ್ ಅಪ್ನೆ ಘರ್ ಸೆ ದರಿ ಅವ್ರ ತಕಿಯಾ ಲಾಯ. ಕನ್ಹಯ್ಯ ಅನ್ನೋ ಹುಡುಗ ಹೋಗ್ಬಿಟ್ಟು ಅವ್ರ ಮನೆಯಿಂದ ಒಂದು ಜಮಖಾನ ಮತ್ತು ದಿಂಬು ತೊಗೊಂಡು ಬರ್ತಾನಂತೆ. ಉಷಾ ತಾಲಿ ಮೇ 2 ರೋಟಿಯಾ ಲಾಯಿ. ಉಷಾ ಹೋಗ್ಬಿಟ್ಟು ಒಂದು ತಟ್ಟೆಯಲ್ಲಿ 2 ರೊಟ್ಟಿಗಳನ್ನು ತಗೊಂಡು ಬರ್ತಾಳೆ. ಅವ್ರ ಯೋಗರಾಜ್ ಏಕ್ ಕಟೋರಿ ಮೇ ದೂದ್ ಲಾಯ. ಯೋಗರಾಜ್ ಅನ್ನೋ ಹುಡುಗ ಒಂದು ಬಟ್ಲಲ್ಲಿ ಹಾಲನ್ನು ತಗೊಂಡು ಬರ್ತಾನೆ. ಗೋಪಾಲ್ ಘರ್ಸೆ ಲ್ಯಾಂಪ್ ಊಟ ಲಾಯ. ಗೋಪಾಲ್ ಏನು ಮಾಡ್ತಾನೆ, ಬೆಳಕಿರಲ್ಲ, ಕತ್ಲೆ ಇರುತ್ತೆ, ಒಂದು ಲ್ಯಾಂಪನ್ನು ತಗೊಂಡು ಬರ್ತಾನೆ ಅವನ ಮನೆಯಿಂದ. ಮುನ್ನಿ ಪೀನೆ ಕೆ ಲಿಯೆ ಪಾನಿ ಲಾಯಿ. ಮುನ್ನಿ ಕುಡಿಯೋಕ್ಕೆ ನೀರು ತಗೊಂಡು ಬರ್ತಾಳೆ. ಬಲ್ದೇವ್ ಕಿ ಪಿತಾ ಡಾಕ್ಟರ್ ತೆ ವ ಅಪ್ನೆ ಪಿತಾ ಕೋ
ಕ್ಲಿನಿಕ್ ಸೆ ಖೀಂಚ್ ಲಾಯ. ಇವನು ಯಾರು, ಡಾಕ್ಟರ್ ಆಗಿ ಬಲ್ದೇವ್ ಅವರ ಅಪ್ಪ ಡಾಕ್ಟ್ರು. ಅವ್ರನ್ನ ಅವನೇನು ಮಾಡ್ತಾನೆ, ಕ್ಲಿನಿಕ್ಕಿಂದ ಕರ್ಕೊಂಡು ಬರ್ತಾನೆ ಇಲ್ಲಿಗೆ ಮೋಸಿ ಹತ್ರ. ಮೋಸಿ ಬೀಮಾರಿ ಹೇ ಆಪ್ ಜಲ್ದಿ ಚಲಕ್ಕರ್ ದೇಖಿಯೇ. ನಮ್ಮ ಮೋಸಿಗೆ ಹುಷಾರಿಲ್ಲ ಪಾಪ, ನೀವು ಬಂದು ಅವ್ರಿಗೆ ಇದು ನೋಡಿ ಏನಾಗಿದೆ ಅಂತ ಅವರ ಪಪ್ಪನ ಡಾಕ್ಟರ್ನ ಕರ್ಕೊಂಡು ಬರ್ತಾನೆ. ಬಚ್ಚೆ ಸೋಚ್ನೆ ಲಗೆ ಕಿ ಮೌಸಿ ಕೋ ಕಹಾ ಟಹರಾಯಾ ಗಯಾ. ಆಮೇಲೆ ಅವರು ಮಕ್ಕಳೆಲ್ಲ ಏನು ಯೋಚನೆ ಮಾಡ್ತಾರೆ, ಈಗ ಮೌಸಿನ ನಾವು ಎಲ್ಲಿರಿಸೋಣ ಅಂತ ಯೋಚನೆ ಮಾಡ್ತಾರೆ. ಉನ್ಹೋನೆ ನಿರ್ಣಯ ಲಿಯಾ ಕಿ ವೆ ಬಾರಿ ಬಾರಿ ಸೆ ಉಸೆ ಅಪ್ನೆ ಘರ್ ಮೇ ರಖೇಂಗೆ. बाद में उन्होंने हेडमास्टर जी से विनती की कि मौसी को स्कूल में काम दिया जाए. ಅವ್ರು ಏನು ಯೋಚನೆ ಮಾಡ್ತಾರಂತೆ, ಸ್ವಲ್ಪ ದಿನ ನಮ್ಮನೆಲ್ಲೇ ಇಟ್ಕೊಳ್ಳೋಣ, ಆಮೇಲೆ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಹತ್ರ ಕೇಳ್ಕೊಳ್ಳೋಣ, ಮನವಿ ಮಾಡ್ಕೊಳ್ಳೋಣ, ಇಲ್ಲಿ ಸ್ಕೂಲಲ್ಲಿ ಮೌಸಿಗೆ ಒಂದು ಕೆಲಸ ಕೊಡಿಸೋಣ ಅಂತ ಯೋಚನೆ ಮಾಡ್ಕೊತಾರಂತೆ ಎಲ್ಲ. ಹೆಡ್ ಮಾಸ್ಟರ್ ಜಿನೇ ನಾಮ್ ಲಿಯಾ ಅವ್ರ ಮೌಸಿ ಕೋ ರಹನೆ ಕೆ ಲಿಯೆ ಸ್ಕೂಲ್ ಮೇ ಏಕ್ ಕೋಟ್ರಿ ಬಿ ದೇದಿ. ಹೋಗ್ಬಿಟ್ಟು ಅವರು ಹೆಡ್ ಮಾಸ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾರಂತೆ ಮಕ್ಕಳು ಸ್ಟೂಡೆಂಟ್ಸ್ ಎಲ್ಲ. ಆಮೇಲೆ ಅವ್ರ ಹೆಡ್ ಮಾಸ್ಟರ್ ಅದಕ್ಕೆ ಒಪ್ಕೊಂಡು ಮೌಸಿಗೆ ಅಲ್ಲಿ ಒಂದು ರೂಮ್ ಕೊಡ್ತಾರಂತೆ, ಸ್ಕೂಲಲ್ಲೇ ಉಳ್ಕೊಳ್ಳೋಕ್ಕೆ ಮತ್ತು ಕೆಲಸನೂ ಕೊಡ್ತಾರಂತೆ. ಮೌಸಿ ಫಿರ್ ಸೆ ಸ್ಕೂಲ್ ಕೆ ಆಂಗನ್ ಮೇ ಆನೆ ಲಗಿ. ಬಚ್ಚೆ ಉಸೆ घेरे रहते और वह उन्हें कहानियाँ सुनाती. कभी कभी लाठी ಟೇಕ್ತಿ ಹುಯಿ ಮೊಹಲ್ಲೆ ಕಾ ಚಕ್ಕರ್ ಕಾಟ್ತಿ. ಏನು ಮಾಡ್ತಾರಂತೆ, ಅಲ್ಲಿ ಅವ್ರಿಗೆ ಉಳ್ಕೊಳ್ಳೋಕ್ಕೆ ರೂಮ್ ಸಿಗುತ್ತೆ. ಪ್ರತಿನಿತ್ಯ ಹೇಗೆ ಅವರು ನೀಮ್ ಪಲ್ ಹತ್ರ ನೀಮ್ ಪೇಡ್ ಹತ್ರ ಹೋಗ್ಬಿಡು, ಅದೇ ಮಾಮೂಲಿ ಪ್ಲೇಸ್ಗಳಲ್ಲಿ ಹೋಗಿ ಕೂತ್ಕೊಂಡು ಮಕ್ಕಳಿಗೆ ಕಹಾನಿ ಹೇಳ್ಕೊಡೋದು, ಮತ್ತು ಎಲ್ಲ ಆದಮೇಲೆ ಅಲ್ಲೆಲ್ಲ ಏರಿಯಾ ಎಲ್ಲ ಸುತ್ಕೊಂಡು ಬರೋದು, ಹೀಗೆ ಅವರು ಡೈಲಿ ಲೈಫು ನಡೀತಾ ಇರುತ್ತಂತೆ. सभी घरों में जाकर उनका कुशल क्षेम पूछती. सांझ ढले अपनी कोठरी में ಚಲಿ ಆತಿ ಅವ್ರ ಚೈನ್ ಕಿ ಸಾಸ್ ಲೇತಿ. ಹೀಗೆ ಎಲ್ಲ ಕಡೆ ಹೋಗೋದು, ಎಲ್ಲರ ಮನೆಗಳಲ್ಲೂ ಕುಶಲಕ್ಷೇಮವನ್ನು ವಿಚಾರಿಸೋದು, ಮಕ್ಕಳಿಗೆ ಆಟ ಆಡಿಸೋದು, ಕಹಾನಿಯ ಹೇಳೋದು, ಮತ್ತು ಸ್ಕೂಲಲ್ಲಿ ಇರುವಂಥ ಕೆಲಸಗಳನ್ನು ಮಾಡಿ ಮುಗಿಸ್ಕೊಳ್ಳೋದು. ಹೀಗೆ ಅವರು ತುಂಬ ಮೊದಲಿನ ಹಾಗೆ ಆ್ಯಕ್ಟಿವ್ ಆಗಿ ಖುಷಿಯಾಗಿ ಜೀವನ ನಡೆಸ್ತಾ ಇರ್ತಾರೆ. ಮತ್ತು ಅದೆಲ್ಲ ಒಂದು ದಿನ ಆಗಲೂ ಹೀಗೆ ಮಾಡ್ತಾ ಅವರು ತುಂಬ ಚೆನ್ನಾಗಿ ಆಗ್ತಾರಂತೆ. ಮತ್ತು ಎಲ್ಲ ಮುಗಿಸ್ಕೊಂಡು ಬಂದು ಮತ್ತು ಅವ್ರ ರೂಮ್ ಒಳಗಡೆ ಸೇರಿಕೊಳ್ತಿದ್ರಂತೆ. ಇಸ್ ತರಹ ಬಚ್ಚೋं के प्रेम व स्नेह भाव से मौसी के जीवन से खुशी के दिन लौट आए. ಹೀಗೆ ಅವರ ಮೊದಲಿನ ಖುಷಿ ಜೀವನ ಮತ್ತೆ ವಾಪಸ್ ಅವ್ರಿಗೆ ಸಿಗುತ್ತಂತೆ. ಓಕೆ, ಎಲ್ಲರಿಗೂ ಈ ಪಾಠ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಮುಂದಿನ ಭಾಗದಲ್ಲಿ ನಾನು ಈ ಪಾಠದ ಪ್ರಶ್ನೋತ್ತರ ಮತ್ತು ವ್ಯಾಕರಣಾಂಶ ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು.